ಸುಮಾರು 10-20 ಎಕರೆ ಪ್ರದೇಶದ ಕೃಷಿಗೆ ನೀರಿನ ಅವಶ್ಯಕತೆ ಇರುವ ಕೇಮಾರು ಪ್ರದೇಶಕ್ಕೆ ಆಧುನಿಕ ಕಿಂಡಿ ಅಣೆಕಟ್ಟಿನ ಅವಶ್ಯಕತೆ ಇದ್ದು ಕೃಷಿಕರು ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆ. ಪಾಲಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮಾರು ಪರಿಸರದ ಕೆಲ್ಲಬೆಟ್ಟು ಮನೆ ಬಳಿ ಕಳೆದ 35 ವರ್ಷಗಳ ಹಿಂದೆ ಶಾಸಕರಾಗಿದ್ದ ಕೆ. ಅಮರನಾಥ ಶೆಟ್ಟಿ ಅವರ ಮುತುವರ್ಜಿಯಲ್ಲಿ ನಿರ್ಮಾಣಗೊಂಡಿರುವ ಕಿಂಡಿ ಅಣೆಕಟ್ಟಿನ ಹಲಗೆಗಳು ಇದೀಗ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಕೃಷಿಗೆ ನೀರು ನಿಲ್ಲಿಸಲು ಕೃಷಿಕರು ಹರಸಾಹಸ ಪಡುತ್ತಿದ್ದಾರೆ. ಕೇಮಾರು ಪ್ರದೇಶದ ಎಷ್ಟೋ ಕೃಷಿ ಕುಟುಂಬಗಳು ಈ ಅಣೆಕಟ್ಟಿನ ನೀರಿನ ಆಶ್ರಯದಿಂದಲೇ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ಇದೀಗ ಅಣೆಕಟ್ಟುವಿನ ಎರಡೂ ಬದಿಗಳು ಮತ್ತು ಹಲಗೆಗಳು ಶಿಥಿಲಗೊಂಡಿವೆ. ಕೆಪಿ ಸುಚರಿತಾ ಶೆಟ್ಟಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರ ಅನುದಾನದಿಂದ ಹಲಗೆಗಳನ್ನು ಹಾಕಿಸಿಕೊಟ್ಟು ಕೃಷಿಕರಿಗೆ ಅನುಕೂಲವಾಗುವಂತೆ ಮಾಡಿದ್ದರು. ಆದರೆ 10 ವರ್ಷಗಳ ಬಾಳಿಕೆಯ ನಂತರ ಅದು ಶಿಥಿಲಗೊಂಡು ಕೃಷಿಕರು ತೊಂದರೆಯನ್ನು ಅನುಭವಿಸುವಂತಾಗುತ್ತಿದೆ. ಪಾಲಡ್ಕ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೇಮಾರು ಸುಕೇಶ್ ಶೆಟ್ಟಿ, ಕೃಷಿಕರಾದ ಶ್ರೀಕಾಂತ್ ಹೆಗಡೆ, ಸಚೀಂದ್ರ ಶೆಟ್ಟಿ, ರೇವಂತ್ ಪೂಜಾರಿ, ಜಾನ್ ಫಿರೇರಾ, ಶ್ರೀವತ್ಸ ಭಟ್ ಹಾಗೂ ನೀರಜಾಕ್ಷಿ ಶೆಟ್ಟಿ ಸೇರಿಕೊಂಡು ಸುಮಾರು 30,000ದಷ್ಟು ಹಣವನ್ನು ಖರ್ಚು ಮಾಡಿ ಅಡಿಕೆ ಮರವನ್ನು ಬಳಸಿ ಇದೀಗ ಕಳೆದ 7 ವರ್ಷಗಳಿಂದ ಅಡಿಕೆ ಮರಗಳನ್ನು ತುಂಡರಿಸಿ ಹಲಗೆಯಂತೆ ತರಹಬಾಗಿ ಮಾಡಿ ಮಧ್ಯಕ್ಕೆ ಮಣ್ಣು ತುಂಬಿಸಿ ಕಟ್ಟಗಳಲ್ಲಿ ನೀರು ನಿಲ್ಲಿಸುವಂತೆ ಮಾಡಿ ಕೃಷಿಗೆ ನೀರು ಹಾಯಿಸುತ್ತಿದ್ದಾರೆ. ಆದರೆ ಇದು ತಾತ್ಕಾಲಿಕವಷ್ಟೇ. ಇದೀಗ ಶಾಸಕರಾಗಿರುವ ಉಮಾನಾಥ ಕೋಟ್ಯಾನ್ ಅವರು ಅವರ ಅನುದಾನದಿಂದ ಕಳೆದ 3 ವರ್ಷಗಳ ಹಿಂದೆ ಅಣೆಕಟ್ಟಿನ ಒಂದು ಬದಿಯಲ್ಲಿ ಜನರು ನಡೆದುಕೊಂಡು ಹೋಗಲು ಸಹಕಾರಿಯಾಗುವಂತೆ ಕಾಮಗಾರಿಯನ್ನು ಮಾಡಿಸಿದ್ದಾರೆ. ಆದರೆ ಇನ್ನೊಂದು ಬದಿ ಶಿಥಿಲಗೊಂಡ ಸ್ಥಿತಿಯಲ್ಲಿಯೇ ಇದೆ. ಇದೀಗ ಇಲ್ಲಿ ಆಧುನಿಕ ಮಾದರಿಯ ಕಿಂಡಿ ಅಣೆಕಟ್ಟು ನಿರ್ಮಾಣವಾದರೆ ಬೇಸಿಗೆ ಕಾಲದಲ್ಲಿಯೂ ಕೃಷಿಗೆ ನೀರಿನ ತೊಂದರೆ ಬಾರದು, ಅಂತರ್ಜಲವೂ ವೃದ್ಧಿಯಾಗುತ್ತದೆ ಮತ್ತು ಕೃಷಿಯು ಹಸನಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ತಮ್ಮ ಊರಿನ ಕೃಷಿಕರು ಮತ್ತು ಜನರಿಗೆ ನೀರಿನ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆಗಳು ಕಾಡಿದಾಗ ಅದಕ್ಕೆ ತಕ್ಷಣ ಸ್ಪಂದಿಸಿ ಆಪನ್ಮಾನವನಾಗುವುದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುಕೇಶ್ ಶೆಟ್ಟಿ ಅವರು. ಇದೀಗ ಶಿಥಿಲಗೊಂಡಿರುವ ಕಿಂಡಿ ಅಣೆಕಟ್ಟಿನ ಬಗ್ಗೆ ಈಗಾಗಲೇ ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಈ ಅಣೆಕಟ್ಟಿಗೆ ಯಾವಾಗ ಕಾರ್ಯಕಲ್ಪ ಸಿಗಬಹುದು ಎಂದು ಕಾಯಬೇಕಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮಾರು ಪರಿಸರದಲ್ಲಿ ಇದು ಕೆಲ್ಲಬೆಟ್ಟು ಮನೆ ಬಳಿ ಇರುವ ಅಣೆಕಟ್ಟು. ಇದು ಸುಮಾರು ನಾವು 35 ವರ್ಷದಿಂದ ಆಗಿದ್ದ ಈ ಅಣೆಕಟ್ಟು ಈಗ ಸಂಪೂರ್ಣ ಶಿಥಿಲಗೊಂಡಿದೆ. ಆದರೂ ನಾವು ಅಡಿಕೆ ಮರವನ್ನು ಉಪಯೋಗಿಸಿ ಅದನ್ನು ಭಾಗ ಮಾಡಿ ಹಲಗೆ ಹಾಕುವ ಜಾಗಕ್ಕೆ ಮಣ್ಣು ಹಾಕಿ ಸುಮಾರು ಒಂದು 25-30 ಸಾವಿರ ಖರ್ಚು ಮಾಡಿ ಇಲ್ಲಿಯ ಅನೇಕ 5-6 ಮನೆಗಳು ಸೇರಿ ನಾವು ಕಟ್ಟುವಂಥದ್ದು ಇದು ರನ್ನಿಂಗ್ ನಾವು ಕಟ್ತಾ ಇರ್ತೇವೆ ಇಷ್ಟರ ತನಕ. ಇದರಿಂದ ನಮ್ಗೆ ಏನಂದರೆ ಒಂದು 10-20 ಎಕರೆ ಗದ್ದೆಗೆ ನೀರು ಆಗುವಂತೆ, ಇನ್ನು ಅಂತರ್ಜಲವು ವೃದ್ಧಿಯಾಗಲಿದೆ. ಇದರಿಂದ ಈಗ ನಮಗೆ ಮಣ್ಣು ತಂದು ಹಾಕುವ ಸಮಸ್ಯೆ ಕಾರಣ ಜನರ ಕೂಲಿ ಇಲ್ಲ, ಈಗ ಕೂಲಿಗಳು ಇಲ್ಲದ ಕಾರಣ ತುಂಬ ಖರ್ಚು ಇದಕ್ಕೆ. ಆದರೆ ಈ ಆಧುನೀಕರಣದ ಕಿಂಡಿ ಅಣೆಕಟ್ಟು ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಇದು ಒಳ್ಳೆಯ ರೀತಿ ಆಗಬಹುದು. ಸರ್ಕಾರ ಈ ಬಗ್ಗೆ ಇದನ್ನು ಕಿಂಡಿ ಅಣೆಕಟ್ಟನ್ನು ಆಧುನೀಕರಣವಾಗಿ ಹಲಗೆ ಕೊಟ್ಟರೆ ನಮಗೆ ತುಂಬ ಉಪಯೋಗ ಆಗ್ತದೆ ಇಲ್ಲಿಯ ರೈತರಿಗೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.